ಚುನಾವಣೆ ಮುಗಿದ ಬೆನ್ನಲ್ಲೇ ನಮೋ ಧ್ಯಾನ 48 ಗಂಟೆ ಮಂದಿರದಲ್ಲಿ ಕಳೆಯಲಿರೋ ಮೋದಿ. ಅಂದು ಆ ನರೇಂದ್ರ, ಇಂದು ಈ ನರೇಂದ್ರ ಧ್ಯಾನ. ಶಕ್ತಿಶಾಲಿ ಕ್ಷೇತ್ರದಲ್ಲಿ ಪ್ರಾಪ್ತಿಯಾಗುತ್ತಾ ಮತ್ತಷ್ಟು ಶಕ್ತಿ? ಇದೇ ಹೊತ್ತಿನ ಬರ್ನಿಂಗ್ ಸ್ಟೋರಿ ನಮೋ ಧ್ಯಾನ. ನಾನು ಸ್ಮಿತಾ ರಂಗನಾಥ್. ನರೇಂದ್ರ ಮೋದಿ ಮತ್ತೊಂದು ಧಾರ್ಮಿಕ ಹೆಜ್ಜೆಯನ್ನ ಇಡ್ತಿದ್ದಾರೆ. ರಾಷ್ಟ್ರಾದ್ಯಂತ ಚುನಾವಣೆ ಮುಗಿದ ಬೆನ್ನಲ್ಲೇ ನರೇಂದ್ರ ಮೋದಿ 2 ದಿನಗಳ ಕಾಲ ಧ್ಯಾನದಲ್ಲಿ ಮುಳುಗಲಿದ್ದಾರೆ. ಸ್ವಾಮಿ ವಿವೇಕಾನಂದರ ನೆಚ್ಚಿನ ಜಾಗದಲ್ಲಿಯೇ ನರೇಂದ್ರ ಮೋದಿ ಧ್ಯಾನ ಮಾಡಲಿದ್ದಾರೆ. ಅಷ್ಟಕ್ಕೂ ಮೋದಿ ಆ 2 ದಿನ ಧ್ಯಾನವನ್ನ ಮಾಡಲಿಕ್ಕೆ ಅದೇ ಜಾಗವನ್ನ ಆಯ್ಕೆ ಮಾಡಿಕೊಂಡಿದ್ಯಾಕೆ? ಆ ಜಾಗದ ಮಹಿಮೆಯಾದ್ರೂ ಏನು ತೋರಿಸ್ತೀವಿ ನೋಡಿ. ಸುತ್ತಲೂ ಸಮುದ್ರ, ಸಮುದ್ರದ ಮಧ್ಯೆ ದೊಡ್ಡ ಬಂಡೆಗೆ ಆಗಾಗ ಬಂದು ಅಪ್ಪಳಿಸುವ ಸಮುದ್ರದ ಅಲೆಗಳು. ಬಂಡೆಯ ಮೇಲೆ ನಿಂತು ನೋಡಿದರೆ ಒಂದು ಕಡೆ ಕಣ್ಣು ಹಾಯಿಸಿದ ದೂರಕ್ಕೂ ನೀರೇ ನೀರು, ಮತ್ತೊಂದು ಕಡೆ ವಿಶಾಲವಾಗಿ ಹರಡಿಕೊಂಡಿರೋ ಹಿಂದೂಸ್ಥಾನದ ಭೂಮಿ. ಈ ಬಂಡೆಯ ಮೇಲೆ ಒಂದಿಷ್ಟು ಸಮಯ ಕಳೆದರೆ ಅದೇನೋ ಅನುಭೂತಿ. ತಾಯಿ ಭಾರತೀಯ ಕಾಲ ಬಳಿ ನಿಂತಿದ್ದೇನೆ, ಆಕೆಯ ಆಶೀರ್ವಾದ ಪಡೆಯುತ್ತಿದ್ದೇನೆ ಅನ್ನಿಸದೇ ಇರಲ್ಲ. ಅಂದ್ಹಾಗೆ ನಾವು ಇಂದು ನಿಮಗೆ ಹೇಳೋಕೆ ಹೊರಟಿರೋದು ಕನ್ಯಾಕುಮಾರಿಯಲ್ಲಿ ವಿಶೇಷ ಸ್ಥಳವಾದ ವಿವೇಕಾನಂದ ಶಿಲಾ ಸ್ಮಾರಕದ ಬಗ್ಗೆ. ಮತದಾನ ಮುಗಿದ ಬೆನ್ನಲ್ಲೇ ಕನ್ಯಾಕುಮಾರಿಗೆ ಮೋದಿ 2 ದಿನ ಅಲ್ಲಿಯೇ ಸಮಯ ಕಳೆಯಲಿದ್ದಾರೆ ಪ್ರಧಾನಿ. ವೀಕ್ಷಕರೇ, ಸದ್ಯ ದೇಶದಲ್ಲಿ ನಡೀತಾ ಇರೋ ಚುನಾವಣೆ ಅಂತಿಮ ಹಂತಕ್ಕೆ ಬಂದು ನಿಂತಿದೆ. ದೇಶದಾದ್ಯಂತ 6 ಹಂತದ ಚುನಾವಣೆ ಮುಗಿದು ಹೋಗಿದೆ. ಇನ್ನೊಂದು ಹಂತದ ಚುನಾವಣೆ ಮಾತ್ರವೇ ಬಾಕಿ ಉಳಿದಿದೆ. ಅದು ಕೂಡ ಜೂನ್ 1ಕ್ಕೆ ಮುಗಿದು ಹೋಗುತ್ತೆ. ಜೂನ್ 1ಕ್ಕೆ ಕೆಲವು ದಿನ ಮಾತ್ರ ಬಾಕಿ ಉಳಿದಿದೆ. 7ನೇ ಹಂತದ ಚುನಾವಣೆ ನಡೆದು ಹೋದ್ರೆ ದೇಶದ ಎಲ್ಲಾ ಕ್ಷೇತ್ರಗಳ ಚುನಾವಣೆ ಮುಗಿದಂತೆ ಲೆಕ್ಕ. ಕೊನೆಯ ಚುನಾವಣೆ ಆದಾಗ ನರೇಂದ್ರ ಮೋದಿ ಒಂದು ಮಹತ್ ಕಾರ್ಯ ಮಾಡಲು ಸಜ್ಜಾಗಿದ್ದಾರೆ. ಚುನಾವಣೆ ಮುಗಿತಾ ಇದ್ದ ಹಾಗೇನೆ 2 ದಿನಗಳ ಕಾಲ ಆ ಶಕ್ತಿಶಾಲಿ ಕ್ಷೇತ್ರಕ್ಕೆ ಹೋಗಲಿದ್ದಾರೆ. ಆ ಶಕ್ತಿಶಾಲಿ ಕ್ಷೇತ್ರದಲ್ಲಿ 2 ದಿನ ಕಳೆಯಲಿದ್ದಾರೆ. ಅಂದ ಹಾಗೆ ಆ ಶಕ್ತಿಶಾಲಿ ಕೇಂದ್ರ ಯಾವುದು ಗೊತ್ತಾ? ಕನ್ಯಾಕುಮಾರಿಯಲ್ಲಿರೋ ವಿವೇಕಾನಂದ ಶಿಲಾ ಸ್ಮಾರಕ. ಲೋಕಸಭಾ ಚುನಾವಣಾ ಪ್ರಚಾರ ಕಾರ್ಯಕ್ಕಾಗಿ ಕಳೆದ 2.5 ತಿಂಗಳಿನಿಂದ ದೇಶಾದ್ಯಂತ ಸಂಚರಿಸ್ತಾ ಇರೋ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊನೆ ಹಂತದ ಚುನಾವಣಾ ಪ್ರಚಾರ ಮುಗಿದ ಬಳಿಕ ಮೇ 30ರಂದು ತಮಿಳುನಾಡಿನ ಕನ್ಯಾಕುಮಾರಿಗೆ ಆಧ್ಯಾತ್ಮಿಕ ಪ್ರವಾಸ ಕೈಗೊಳ್ಳಲಿದ್ದಾರೆ. ಕನ್ಯಾಕುಮಾರಿಯಲ್ಲಿ ಸ್ವಾಮಿ ವಿವೇಕಾನಂದರು ಧ್ಯಾನ ಮಾಡಿದ್ದ ಸ್ಥಳವಾದ ವಿವೇಕಾನಂದ ರಾಕ್ ಮೆಮೋರಿಯಲ್ಗೆ ಭೇಟಿ ನೀಡಲಿರೋ ಮೋದಿ ಅಲ್ಲಿ 48 ಗಂಟೆಗಳ ಕಾಲ ಧ್ಯಾನದಲ್ಲಿ ತಲ್ಲೀನರಾಗಲಿದ್ದಾರೆ. ಸುಂದರವಾದ ವಿವೇಕಾನಂದ ರಾಕ್ ಮೆಮೋರಿಯಲ್ ದೇಶದ ದಕ್ಷಿಣ ತುದಿಯಾದ ಕನ್ಯಾಕುಮಾರಿ ಕರಾವಳಿಯ ಸಮುದ್ರದ ಮಧ್ಯ ಭಾಗದಲ್ಲಿದೆ. ಇಲ್ಲಿಯೇ ಸಮೀಪದಲ್ಲಿ ತಮಿಳು ಸಂತ ತಿರುವಳ್ಳುವರ್ ಅವರ ಏಕಶಿಲೆಯ ಪ್ರತಿಮೆ ಕೂಡ ಇದೆ. ಮೋದಿ ಭದ್ರತೆಗೆ 2,000 ಪೊಲೀಸರ ನಿಯೋಜನೆ. 3 ಪಡೆಗಳಿಂದ ಶಿಲಾ ಸ್ಮಾರಕದ ಮೇಲೆ ಹದ್ದಿನ ಕಣ್ಣು. 7 ಹಂತಗಳಲ್ಲಿ ನಿಗದಿಯಾಗಿದ್ದ ಲೋಕಸಭಾ ಚುನಾವಣೆ ಜೂನ್ 1ರಂದು ಕೊನೆಗೊಳ್ಳಲಿದೆ. ಜೂನ್ 4ರಂದು ಮತ ಎಣಿಕೆ ನಡೆಯಲಿದೆ. 3ನೇ ಬಾರಿಗೆ ಕೇಂದ್ರದಲ್ಲಿ ಅಧಿಕಾರದ ಗದ್ದುಗೆ ಏರುವ ಗುರಿ ಹೊಂದಿರುವ ಪ್ರಧಾನಿ ನರೇಂದ್ರ ಮೋದಿ ಗುರುವಾರ ಸಂಜೆ ಕನ್ಯಾಕುಮಾರಿಯ ವಿವೇಕಾನಂದ ರಾಕ್ ಮೆಮೋರಿಯಲ್ಗೆ ಆಗಮಿಸಲಿದ್ದಾರೆ. ಇಲ್ಲಿಯೇ 2 ದಿನಗಳ ಕಾಲ ತಂಗಲಿದ್ದಾರೆ. 2 ದಿನ ಸಂಪೂರ್ಣವಾಗಿ ಧ್ಯಾನಾಸಕ್ತರಾಗಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಂದ ಹಾಗೆ ಮೋದಿ ಭದ್ರತೆಗೆ ವಿಶೇಷವಾದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಈ ವಿವೇಕಾನಂದರ ಶಿಲಾ ಸ್ಮಾರಕ ಭೂಭಾಗದಿಂದ ಕೊಂಚ ದೂರದಲ್ಲಿದೆ. ಅಲ್ಲಿಗೆ ಹೋಗಬೇಕು ಅಂದರೆ ದೋಣಿ ಮುಖಾಂತರವೇ ಹೋಗಬೇಕು. ಪ್ರವಾಸಿಗರನ್ನ ಬೋಟ್ಗಳ ಮೂಲಕ ಕರೆದುಕೊಂಡು ಹೋಗಲಾಗುತ್ತೆ. ಭಾರತ ಭೂಭಾಗದಿಂದ ಬೇರ್ಪಟ್ಟಿರೋ ಈ ಪ್ರದೇಶದಲ್ಲಿ ನರೇಂದ್ರ ಮೋದಿ ಧ್ಯಾನ ಮಾಡಲಿದ್ದಾರೆ. ಅದು 2 ದಿನ ಅಂದ್ರೆ ತಮಾಷೆಯ ಮಾತಲ್ಲ. ಅಂದ್ಹಾಗೆ ಮೋದಿ ಭದ್ರತೆಗೆ ವಿಶೇಷವಾದ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಇದಕ್ಕಾಗಿ 2,000 ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಭಾರತ ಪ್ರಮುಖ 3 ಪಡೆಗಳು ಈ ಪ್ರದೇಶದಲ್ಲಿ ಹದ್ದಿನ ಕಣ್ಣು ಇಡಲಿವೆ.
ಕರಾವಳಿ ಭದ್ರತಾ ಪಡೆ, ಭಾರತೀಯ ಕರಾವಳಿ ಕಾವಲು ಪಡೆ ಹಾಗೂ ನೌಕಾಪಡೆ ಸಾಗರ ಗಡಿಯಲ್ಲಿ ಕಣ್ಗಾವಲು ಇಡಲಿವೆ. 1970ರಲ್ಲಿ ನಿರ್ಮಾಣವಾಗಿದ್ದ ಸ್ಮಾರಕ. ಸ್ವಾಮಿ ವಿವೇಕಾನಂದರು ಧ್ಯಾನ ಮಾಡಿದ್ದ ಜಾಗ. ಕನ್ಯಾಕುಮಾರಿಯ ವಾವತುರೈನ ಕಡಲ ತೀರದಿಂದ ಪೂರ್ವಕ್ಕೆ ಸುಮಾರು ಅರ್ಧ ಕಿಲೋಮೀಟರ್ ದೂರದಲ್ಲಿರೋ 2 ಬಂಡೆಗಳ ಪೈಕಿ ಒಂದರ ವಿವೇಕಾನಂದ ಶಿಲಾ ಸ್ಮಾರಕ ನಿರ್ಮಾಣ ಮಾಡಲಾಗಿದೆ. 1970ರಲ್ಲಿ ಈ ಬಂಡೆ ಸ್ಮಾರಕವನ್ನು ನಿರ್ಮಿಸಲಾಗಿದೆ. ಈ ಬಂಡೆಯ ಮೇಲೆಯೇ ಸ್ವಾಮಿ ವಿವೇಕಾನಂದರು ಜ್ಞಾನೋದಯ ಹೊಂದಿದರು ಎಂದು ನಂಬಲಾಗಿದೆ. ಸ್ಥಳೀಯವಾಗಿ ಈ ಒಂದು ಬಂಡೆಯ ಮೇಲೆಯೇ ಕನ್ಯಾಕುಮಾರಿಯ ದೇವಿ ಕುಮಾರಿಯು ಅತಿ ಕಠಿಣವಾದ ತಪಸ್ಸನ್ನು ಆಚರಿಸಿದ್ದಾಳೆ ಎನ್ನಲಾಗುತ್ತದೆ. ಹೀಗಾಗಿ ಈ ಬಂಡೆ ಸ್ಮಾರಕವು ಪ್ರವಾಸಿ ಆಕರ್ಷಣೆಯಾಗಿರದೆ ಧಾರ್ಮಿಕ ಮಹತ್ವ ಪಡೆದಿದೆ. ಇಲ್ಲಿಯೇ ಮೋದಿ ಧ್ಯಾನ ಮಾಡಲಿದ್ದಾರೆ. ಈ ಸ್ಮಾರಕವು ಮುಖ್ಯವಾಗಿ 2 ರಚನೆಗಳನ್ನು ಹೊಂದಿದೆ. ಒಂದು ವಿವೇಕಾನಂದ ಮಂಟಪವಾದರೆ ಇನ್ನೊಂದು ಶ್ರೀಪಾದ ಮಂಟಪಂ. ಈ ಸ್ಮಾರಕ ನಿರ್ಮಾಣದ ಕಥೆಯೇ ಅತಿ ರೋಚಕವಾಗಿದೆ. 1962 ಜನವರಿ ಸಂದರ್ಭದಲ್ಲಿ ವಿವೇಕಾನಂದ ಭಕ್ತರ ಗುಂಪೊಂದು ಜನ್ಮ ಶತಮಾನೋತ್ಸವದ ಅಂಗವಾಗಿ ಕನ್ಯಾಕುಮಾರಿ ಸಮಿತಿ ರಚಿಸಿತ್ತು. ಅಲ್ಲದೆ ಬಂಡೆಯ ಮೇಲೆ ಸ್ಮಾರಕ ರಚಿಸೋದಕ್ಕೆ ಯೋಜಿಸಿದ್ರು. ಆದರೆ ಈ ಸಂಗತಿಯು ಅಲ್ಲಿದ್ದ ಕ್ರೈಸ್ತ ಸಮುದಾಯದವರ ವಿರೋಧಕ್ಕೆ ಈಡಾಗಿತ್ತು. ಅಲ್ಲದೆ ಈ ಬಂಡೆಯನ್ನ ಸಂತ ಸೇವಿಯರ್ನ ಬಂಡೆ ಅಂತ ಕರೆದು ಬಿಟ್ಟಿದ್ರು. ಬಂಡೆಯ ಮೇಲೆ ತೀರದಿಂದ ಸ್ಪಷ್ಟವಾಗಿ ಕಾಣುವಂತೆ ಶಿಲುಬೆಯನ್ನು ನೆಟ್ಟು ಬಿಟ್ಟಿದ್ರು. ನಂತರ ಈ ಸ್ಥಳದ ಕುರಿತು ವಿವಾದವೆದ್ದು ಈ ಸ್ಥಳವು ನಿಷೇಧಿಸಲ್ಪಟ್ಟಿತ್ತು. ನಂತರ ಸಮಯ ಕಳೆದಂತೆ ಇದು ವಿವೇಕಾನಂದರ ಬಂಡೆ ಎಂಬ ಕೂಗು ಪ್ರಬಲವಾಯಿತು. ಏಕನಾಥ್ ರಾನಡೆ ಅನ್ನೋರು ಹಗಲಿರುಳು ಪಟ್ಟ ಶ್ರಮದಿಂದ ಕಾಲ ಉರುಳಿದಂತೆ ಇಲ್ಲಿ ವಿವೇಕಾನಂದರ ಸ್ಮಾರಕ ಸ್ಥಾಪನೆಯಾಯಿತು. ಸಂಸತ್ನಲ್ಲಿ ಸೆಂಗೋಲ್ ಸ್ಥಾಪಿಸಿದ್ದ ಮೋದಿ. ತಮಿಳುನಾಡಿನಲ್ಲಿ ಈ ಸಲ ಅಣ್ಣಾಮಲೈ ಹವಾ. ಬಿಜೆಪಿ ಮತ್ತು ನರೇಂದ್ರ ಮೋದಿ ದಕ್ಷಿಣ ಭಾರತದಲ್ಲಿ ಬೇರು ಬಿಡೋದಕ್ಕೆ ಶ್ರಮ ಪಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಮಾತ್ರವೇ ಬಿಜೆಪಿ ಪುಷ್ಕಳವಾಗಿ ಗೆಲ್ತಾ ಇದೆ. ಕಳೆದ ಬಾರಿ 25 ಸ್ಥಾನವನ್ನ ಬಿಜೆಪಿ ಗೆದ್ದು ಬೀಗಿತ್ತು. ಈಗ ಬಿಜೆಪಿ ದೋಸ್ತಿ 28ಕ್ಕೆ 28 ಸ್ಥಾನ ಗೆಲ್ಲಬೇಕು ಅಂತ ಹೊರಟಿದೆ. ಕರ್ನಾಟಕದ ಪರಿಸ್ಥಿತಿ ಹೀಗಿದ್ರೆ ಕೇರಳ, ಆಂಧ್ರಪ್ರದೇಶ, ತಮಿಳುನಾಡಿನಲ್ಲಿ ಬಿಜೆಪಿಯ ಪರಿಸ್ಥಿತಿ ಶೋಚನೀಯವಾಗಿದೆ. ತಮಿಳುನಾಡಿನಲ್ಲಂತೂ ಬಿಜೆಪಿಗೆ ನೆಲೆಯೇ ಇಲ್ಲ. ಇಷ್ಟು ವರ್ಷವಾದರೂ ನೆಲೆ ಕಲ್ಪಿಸಿಕೊಳ್ಳುವುದಕ್ಕೆ ಬಿಜೆಪಿ ಒದ್ದಾಡ್ತಾ ಇದೆ. ಹೀಗಾಗಿ ದ್ರಾವಿಡ ನೆಲವನ್ನ ಟಾರ್ಗೆಟ್ ಮಾಡಿರೋ ಬಿಜೆಪಿ ಅಲ್ಲಿನ ಅಸ್ಮಿತೆಯ ವಿಚಾರವನ್ನ ಮುನ್ನೆಲೆಗೆ ತರ್ತಾ ಇದೆ. ಅದು ಅಲ್ಲದೆ ಅಣ್ಣಾಮಲೈರನ್ನ ಅಖಾಡಕ್ಕೆ ಇಳಿಸಿದೆ. ನರೇಂದ್ರ ಮೋದಿ ತಮಿಳು ಅಸ್ಮಿತೆಯ ವಿಚಾರವನ್ನ ಆಗಾಗ ಮುನ್ನೆಲೆಗೆ ತರ್ತಾನೆ ಇರ್ತಾರೆ. ನೂತನ ಸಂಸತ್ ಭವನ ಉದ್ಘಾಟನೆಯ ಸಮಯದಲ್ಲಿ ಸೆಂಗೋಲ್ ವಿಚಾರ ದೊಡ್ಡ ಚರ್ಚೆಗೆ ಕಾರಣವಾಗಿತ್ತು. ಆಗ ನರೇಂದ್ರ ಮೋದಿ ತಮಿಳುನಾಡು ಮೂಲದ ಸೆಂಗೋಲನ್ನ ಸಂಸತ್ನಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು. ಆಗಲೂ ತಮಿಳು ಜನರ ಪ್ರೀತಿಗೆ ಪಾತ್ರರಾಗಿದ್ರು. ಈ ಚುನಾವಣೆಯಲ್ಲಿ ಬಿಜೆಪಿ ಕೊಂಚ ಸ್ಥಾನ ಗೆಲ್ಲುವ ಸಾಧ್ಯತೆ ಕೂಡ ಇದೆ. ಅದರಲ್ಲೂ ಅಣ್ಣಾಮಲೈ ಬಿಜೆಪಿಯ ರಾಜ್ಯಾಧ್ಯಕ್ಷರಾದ ಬಳಿಕ ಹವಾ ಸೃಷ್ಟಿಸಿದ್ದಾರೆ. ಈ ಬಾರಿ ಅಣ್ಣಾಮಲೈ ಗೆಲ್ಲುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಈ ಮೂಲಕ ಬಿಜೆಪಿ ತಮಿಳುನಾಡಿನಲ್ಲಿ ಬೇರು ಬಿಡೋ ಪ್ರಯತ್ನ ಮಾಡ್ತಾ ಇದೆ. ಒಟ್ಟಾರೆ ನರೇಂದ್ರ ಮೋದಿ ಚುನಾವಣೆ ಮುಗಿದ ಮೇಲೆ ಕನ್ಯಾಕುಮಾರಿಯಲ್ಲಿ ಧ್ಯಾನ ಮಾಡಲಿದ್ದಾರೆ. 2 ದಿನ ಅಲ್ಲಿಯೇ ತಂಗಲಿದ್ದಾರೆ. ಮತ್ತೊಂದು ಕಡೆ ತಮಿಳುನಾಡಿನಲ್ಲಿ ಬಿಜೆಪಿಯ ಹೊಸ ಅಧ್ಯಾಯ ಶುರುವಾಗ್ತಾ ಇದೆ. ಅಣ್ಣಾಮಲೈ ವರ್ಚಸ್ಸು ವೃದ್ಧಿಯಾಗ್ತಿದೆ. ಜೊತೆಗೆ ಅಷ್ಟೋ ಇಷ್ಟೋ ಸ್ಥಾನ ಗೆಲ್ಲುವ ಸಾಧ್ಯತೆ ಕೂಡ ಇದೆ. ನರೇಂದ್ರ ಮೋದಿ ಬಿಜೆಪಿ ತಮಿಳುನಾಡಿನಲ್ಲಿ ಗಟ್ಟಿಯಾಗಿ ನಿಲ್ಲುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ವರ್ಕೌಟ್ ಆಗತ್ತಾ? ಚುನಾವಣೆಯಲ್ಲಿ ಬಿಜೆಪಿ ಕಮಾಲ್ ಮಾಡಿದ್ಯಾ ಅನ್ನೋದು ಮುಂದಿನ ತಿಂಗಳು 4ನೇ ತಾರೀಕು ಗೊತ್ತಾಗಲಿದೆ. ವಿವೇಕಾನಂದ ರಾಕ್ನಲ್ಲಿ ಮೋದಿ ಮಾಡಲಿರುವ ಧ್ಯಾನದ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸಂಗತಿ ನಿಮ್ಮ ಮುಂದೆ ಇಡ್ತೀವಿ ಬ್ರೇಕ್ ಆದ್ಮೇಲೆ.
ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ ಎನ್ಡಿಎಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು? ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್. ನಮೋ ಕಳೆದ ಬಾರಿ ಲೋಕಸಮರದ ರಿಸಲ್ಟ್ ವೇಳೆಯೂ ಧ್ಯಾನಾಸಕ್ತರಾಗಿದ್ರು. ಪ್ರಧಾನಿ ಕೇದಾರನಾಥ ಸನ್ನಿಧಿಯ ಆ ಗುಹೆಯಲ್ಲಿ ಧ್ಯಾನದಲ್ಲಿಯೇ ಕಳೆದ ಸಮಯವೆಷ್ಟು? ಮೈ ಕೊರೆಯುವ ಚಳಿ, ಸದಾ ಬೀಳುವ ಹಿಮರಾಶಿ ಮಧ್ಯೆ ಅದೆಷ್ಟು ಗಂಟೆ ಧ್ಯಾನಾಸಕ್ತರಾಗಿದ್ರು ಮೋದಿ? ಅಂದು ಕೇದಾರನಾಥದಲ್ಲಿ ಧ್ಯಾನ ಮಾಡಿ ಬಂದ ಬಳಿಕ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಅಲ್ಲಿ ಏನೆಲ್ಲ ಬದಲಾವಣೆಗಳಾದವು? ಈ ಸಲ ನಮೋ ವಿವೇಕಾನಂದ ರಾಕ್ ಮೇಲೆ ಧ್ಯಾನ ಕೂಡೋ ದಿನದಲ್ಲೊಂದು ವಿಶೇಷತೆ ಇದೆ. ಅದೇನು ಅನ್ನೋ ಇಂಟ್ರೆಸ್ಟಿಂಗ್ ವಿಷಯ ತೋರಿಸ್ತೀವಿ ನೋಡಿ. ಪ್ರಧಾನಿ ಮೋದಿ ಧ್ಯಾನ ಇದೇ ಮೊದಲೇನಲ್ಲ. ಅಂದು ಕೇದಾರನಾಥ ಗುಹೆಯಲ್ಲಿ ಮೋದಿ ಧ್ಯಾನಸ್ಥ. ಎಸ್ ವೀಕ್ಷಕರೇ, ಪ್ರಧಾನಿ ನರೇಂದ್ರ ಮೋದಿ ಧ್ಯಾನ ಮಾಡ್ತಾ ಇರೋದು ಇದೇ ಮೊದಲೇನಲ್ಲ. ಅಂದು 2019 ಲೋಕಸಭಾ ಎಲೆಕ್ಷನ್ ರಿಸಲ್ಟ್ಗೂ ಮುನ್ನ ಕೂಡ ಮೋದಿ ಮೆಡಿಟೇಷನ್ ಹಲ್ಚಲ್ ಸೃಷ್ಟಿಸಿತ್ತು. ಆಗ ಚುನಾವಣೆಯ ಫಲಿತಾಂಶಕ್ಕೆ ಮುನ್ನ ಕೇದಾರನಾಥದ ಕಡೆ ಹೆಜ್ಜೆ ಹಾಕಿದ್ರು ನಮೋ. ಕೇಸರಿ ಬಟ್ಟೆ ಧರಿಸಿ ಕೇದಾರನಾಥ ಬಳಿಯ ಗುಹೆಯಲ್ಲಿ ಧ್ಯಾನ ಮಾಡಿದ್ರು. ಆಗ ಧ್ಯಾನ ಮಾಡಿದ್ದ ಸ್ಥಳ ಮತ್ತು ಧ್ಯಾನಸ್ಥ ಸ್ಥಿತಿಯಲ್ಲಿದ್ದ ಫೋಟೋ ಎಲ್ಲೆಡೆ ಸಂಚಲನ ಸೃಷ್ಟಿಸಿತ್ತು. ಪ್ರತಿಯೊಬ್ಬರೂ ಕೂಡ ನಮೋ ಧ್ಯಾನ ಮಾಡಿದ್ದ ಆ ಸ್ಥಳವಾದ್ರೂ ಯಾವುದು, ಅಲ್ಲಿಗೆ ನಾವು ಕೂಡ ಒಮ್ಮೆ ಹೋಗ್ಬೇಕು ಅನ್ನೋ ಆಸೆ ವ್ಯಕ್ತಪಡಿಸಿದ್ರು. ವೀಕ್ಷಕರೇ, ಅದೆಷ್ಟರ ಮಟ್ಟಿಗೆ ಅಂದ್ರೆ ಪ್ರಧಾನಿ ಧ್ಯಾನಸ್ಥರಾಗಿದ್ದ ಆ ಸ್ಥಳದಲ್ಲಿ ಇದೀಗ ಹೆಚ್ಚಿನ ಜನ ಪ್ರತಿನಿತ್ಯ ಆಗಮಿಸಿ ಧ್ಯಾನಸ್ಥರಾಗ್ತಿದ್ದಾರೆ. ಅಷ್ಟಕ್ಕೂ ವೀಕ್ಷಕರೇ, 2019 ಪ್ರಧಾನಿ ಮೋದಿ ಧ್ಯಾನಸ್ಥರಾಗಿದ್ದ ಆ ಸ್ಥಳದ ಮಹಿಮೆಯೇ ಅಂಥದ್ದು. ಯಾಕಂದ್ರೆ ಚಳಿಯಿಂದ ಕೂಡಿದ ಪ್ರದೇಶ, ಸುತ್ತಲೂ ಹಿಮರಾಶಿ. ಇಂತಹ ಸ್ಥಳದಲ್ಲಿ ಹೆಚ್ಚು ಕಾಲ ನಿಲ್ಲೋಕೆ ಯಾರು ಕೂಡ ಇಷ್ಟಪಡಲ್ಲ. ಆದ್ರೆ ಪ್ರಧಾನಿ ನರೇಂದ್ರ ಮೋದಿ ಕೇದಾರನಾಥದ ಈ ಸ್ಥಳದಲ್ಲಿಯೇ ನೋಡಿ ಧ್ಯಾನಸ್ಥರಾಗಿದ್ದು. ನಮೋ ಧ್ಯಾನ ಮಾಡಿದ್ದು ಉತ್ತರಾಖಂಡದ ಕೇದಾರನಾಥ ಬಳಿಯ ರುದ್ರ ಗುಹೆಯಲ್ಲಿ. 5 ವರ್ಷಗಳ ಹಿಂದೆ ನಮೋ ಧ್ಯಾನ ಮಾಡಿದ ಸ್ಥಳದತ್ತ ಇಂದಿಗೂ ಜನ ಹರಿದು ಬರ್ತಾನೆ ಇದ್ದಾರೆ. ಈ ಸಲ ಮೋದಿ ಲೋಕಸಭಾ ಚುನಾವಣಾ ಫಲಿತಾಂಶಕ್ಕೂ ಮುನ್ನ ಹೇಗೆ ಕನ್ಯಾಕುಮಾರಿಗೆ ಧ್ಯಾನಕ್ಕೆ ತೆರಳುತ್ತಾ ಇದ್ದಾರೋ ಅದೇ ರೀತಿ ಕಳೆದ ಬಾರಿಯೂ ಧ್ಯಾನಕ್ಕೆ ತೆರಳಿದ್ರು. ಲೋಕಸಮರ ರಿಸಲ್ಟ್ಗೂ ಮುನ್ನ ಉತ್ತರಾಖಂಡದ ಕೇದಾರನಾಥ ಬಳಿ ಇರೋ ರುದ್ರ ಗುಹೆಗೆ ಆಗಮಿಸಿದ್ರು. ಗುಹೆಯಲ್ಲಿ 1 ರಾತ್ರಿ ಧ್ಯಾನಸ್ಥರಾಗಿದ್ರು. ನಮೋ ಧ್ಯಾನದ ಬಗ್ಗೆ ದೇಶದ ಜನ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಅದಾದ ನಂತರವೇ ನೋಡಿ, ರುದ್ರ ಗುಹೆಯಲ್ಲಿ ಧ್ಯಾನಕ್ಕೆ ಕೂರಲು ನಾಮುಂದು ತಾಮುಂದು ಅಂತ ಜನ ಮುಗಿಬೀಳೋಕೆ ಶುರು ಮಾಡಿದ್ರು. ಆಧ್ಯಾತ್ಮಿಕ ಚೇತನದ ಸ್ಥಳದಲ್ಲಿ ಬಂದು ಕಾಲ ಕಳೆದಿದ್ದು ನನ್ನ ಸೌಭಾಗ್ಯ ಅಂತ ಪ್ರಧಾನಿ ಮೋದಿ ಹೇಳಿದ್ರು. ಇಲ್ಲಿಗೆ ಬರೋ ಭಕ್ತಾದಿಗಳಿಗೂ ಹೆಚ್ಚಿನ ಸೌಕರ್ಯ ಒದಗಿಸೋ ನಿಟ್ಟಿನಲ್ಲಿಯೂ ಕ್ರಮ ಕೈಗೊಳ್ಳುವ ಬಗ್ಗೆ ಮಾತನಾಡಿದ್ರು. ಮುಂದಿನ ದಿನಗಳಲ್ಲಿ ಹೆಚ್ಚು ಬಾರಿ ಇಲ್ಲಿಗೆ ಬರೋ ಮನಸ್ಸಾಗತ್ತೆ ಅನ್ನೋ ಆಶಯವನ್ನು ಕೂಡ ವ್ಯಕ್ತಪಡಿಸಿದ್ರು. ಪ್ರಕೃತಿ ಪರ್ಯಾವರಣ ಪರ್ಯಟನ ಅನ್ನೋ ಮಂತ್ರ ಜಪಿಸಿದ್ರು. ಈ ಮೂಲಕ ದೇಶದ ಜನ ನೆಮ್ಮದಿ ಅರಸಿ ಪ್ರವಾಸದ ದೃಷ್ಟಿಯಿಂದ ದೂರ ಹೋಗುವ ಬದಲು ನಮ್ಮ ದೇಶದಲ್ಲೇ ಇರೋ ಅಮೂಲ್ಯ ತಾಣಗಳತ್ತ ಮುಖ ಮಾಡಬೇಕು ಅನ್ನೋ ಮಾತನಾಡಿದ್ರು. ಅಂದು ಕೇದಾರನಾಥಕ್ಕೆ ಭೇಟಿ ನೀಡಿದ್ದ ವೇಳೆ ಸುತ್ತಲ ಅಭಿವೃದ್ಧಿ ಕಾರ್ಯಯೋಜನೆ ಬಗ್ಗೆ ಗಮನ ಸೆಳೆದಿದ್ರು. ಕೇದಾರನಾಥನ ಸನ್ನಿಧಿಗೆ ಬರೋ ಯಾತ್ರಿಕರು ಕುಳಿತು ಧ್ಯಾನ ಮಾಡೋದಕ್ಕೆ ಅನುಕೂಲವಾಗುವಂತೆ ಗುಹೆ ಅಭಿವೃದ್ಧಿಪಡಿಸೋ ಅಭಿಲಾಷೆಯನ್ನ ವ್ಯಕ್ತಪಡಿಸಿದ್ರು. ಆ ಎಲ್ಲ ಕನಸು ಇಂದು ನನಸಾಗಿದೆ. ನಮೋ ಕಲ್ಪನೆಯಂತೆ ಉತ್ತರಾಖಂಡದ ಸರ್ಕಾರ ಗುಹೆಗಳನ್ನ ಅಭಿವೃದ್ಧಿಪಡಿಸಿದೆ. ಮಂದಿರದ ಎಡಭಾಗದಲ್ಲಿ ಬೆಟ್ಟದ ಕಡೆಗೆ ಸಾಗುವಾಗ ಕೇವಲ 2 ಕಿಲೋಮೀಟರ್ ಅಂತರದಲ್ಲಿ ಗುಹೆಗಳಿವೆ. ಇಲ್ಲಿಗೆ ನಿತ್ಯ ಬರೋರ ಸಂಖ್ಯೆಯೂ ಗಮನಾರ್ಹವಾಗಿ ಹೆಚ್ಚಾಗಿದೆ.
ಅಂದು ಎಷ್ಟು ಗಂಟೆ ಮಾಡಿದ್ರೂ ಮೋದಿ ಧ್ಯಾನ? ಸಮುದ್ರ ಮಟ್ಟದಿಂದ ಅದೆಷ್ಟು ಎತ್ತರದಲ್ಲಿದೆ ಗುಹೆ? ಅಂದು ಕೇದಾರನಾಥ ಬಳಿಯ ರುದ್ರ ಗುಹೆಯೊಳಗೆ ಕುಳಿತು ನಮೋ ಧ್ಯಾನಸ್ಥರಾಗಿದ್ರು. 1 ಗಂಟೆ 2 ಗಂಟೆ ಅಲ್ಲ, ಬರೋಬ್ಬರಿ 17 ಗಂಟೆ ಧ್ಯಾನ ಮಾಡಿದ್ರು. ಮೈ ಕೊರೆವ ಚಳಿಯಲ್ಲಿ ಹಿಮ ಸುರಿಸುವ ಪ್ರದೇಶದಲ್ಲಿ ನಮೋ ಧ್ಯಾನಸ್ಥರಾಗಿದ್ದರ ಬಗ್ಗೆ ವ್ಯಾಪಕವಾಗಿ ಸುದ್ದಿ ಸದ್ದು ಮಾಡಿತ್ತು. ಅಂದಿನಿಂದ ರುದ್ರ ಗುಹೆಗೆ ಬರೋರ ಸಂಖ್ಯೆ ಹೆಚ್ಚಾಗ್ತಾನೆ ಹೋಯಿತು. ಇನ್ನೊಂದು ಗಮನಿಸಬೇಕಾದ ಸಂಗತಿ ಅಂದ್ರೆ, ರುದ್ರ ಗುಹೆ ಸಮುದ್ರ ಮಟ್ಟದಿಂದ 12,000 ಅಡಿ ಎತ್ತರದಲ್ಲಿದೆ. ದೇವಸ್ಥಾನ ವೀಕ್ಷಿಸಲು ಗುಹೆಯಲ್ಲಿ ಸಣ್ಣ ಕಿಟಕಿ ಇದೆ. ಆತ್ಮಶಾಂತಿ ಬೇಕು ಅಂತ ಬಯಸುವವರು ಗುಹೆಯೊಳಗೆ ಹೋಗಿ ಕುಳಿತು ಧ್ಯಾನ ಮಾಡ್ತಾರೆ. ಪ್ರಧಾನಿಯೇ ಬಂದು ಕುಳಿತು ಅದ್ಯಾವಾಗ ಧ್ಯಾನ ಮಾಡಿದ್ರೋ ಆಗ್ಲೇ ನೋಡಿ, ದೇಶದ ವಿವಿಧೆಡೆಯಿಂದ ಜನಸಾಗರವೇ ಇಲ್ಲಿಗೆ ಹರಿದು ಬರತೊಡಗಿತ್ತು. ಗುಹೆಯಲ್ಲಿ ಯಾತ್ರಿಕರಿಗೆ ತಂಗೋದಕ್ಕೆ ಅಗತ್ಯ ವಸ್ತುಗಳ ವ್ಯವಸ್ಥೆಯನ್ನ ಉತ್ತರಾಖಂಡ ಸರ್ಕಾರ ಮಾಡಿದೆ. ಆ ವೇಳೆಯೇ 1 ದಿನಕ್ಕೆ ತಂಗಲು 990 ರೂಪಾಯಿ ನಿಗದಿ ಮಾಡಿತ್ತು. ನಂತರದ ದಿನಗಳಲ್ಲಿ ಇದು ಸ್ವಲ್ಪ ಹೆಚ್ಚಾಯಿತು. ಮುಂಚೆ 3,000 ರೂಪಾಯಿ ಕೊಡಬೇಕಾಗಿತ್ತು. ಪ್ರಧಾನಿಯವರು ಬಂದು ಹೋದ ಮೇಲೆ ದರ ಕಡಿಮೆ ಮಾಡಲಾಯಿತು. ಹೀಗೆ ಪ್ರಧಾನಿ ಮೋದಿ ಅದ್ಯಾವ ಸ್ಥಳಕ್ಕೆ ಹೋಗ್ತಾರೋ ಅಲ್ಲಿಗೆ ಜನ ತೆರಳೋದಕ್ಕೆ ಬಯಸ್ತಾರೆ. ಅದರಲ್ಲೂ ಪ್ರವಾಸಿ ತಾಣಗಳ ವಿಷಯದಲ್ಲಂತೂ ಇದು ತುಂಬಾನೇ ಅನ್ವಯಿಸುತ್ತೆ. ಪ್ರಧಾನಿ ಮೋದಿ ಭೇಟಿ ನಂತರ ಕೇದಾರನಾಥ ಧ್ಯಾನ ಗುಹೆ ಹೆಚ್ಚು ಯಾತ್ರಿಕರನ್ನ ಸೆಳೀತಾ ಇದೆ. ಹಿಮಾಲಯದಲ್ಲಿ 12,500 ಅಡಿ ಎತ್ತರದ ದೇವಾಲಯದ ಪ್ರಶಾಂತ ಪರಿಸರದಲ್ಲಿ ಇನ್ನಷ್ಟು ಧ್ಯಾನ ಗುಹೆ ನಿರ್ಮಿಸೋದಕ್ಕೆ ಪ್ರೇರೇಪಣೆ ನೀಡಿತು. ವಿಶಿಷ್ಟ ಸೌಲಭ್ಯದ ಜೊತೆಗೆ ಹೆಚ್ಚುತ್ತಾ ಇರೋ ಜನಪ್ರಿಯತೆ ಉತ್ತರಾಖಂಡ ಸರ್ಕಾರ ಸಕಲ ಸೌಲಭ್ಯವನ್ನು ಕಲ್ಪಿಸುವಂತೆ ಮಾಡಿದೆ. ಇದಿಷ್ಟೇ ಅಲ್ಲದೆ 2014ರಲ್ಲಿ ಮೋದಿ ಶಿವಾಜಿಯ ಪ್ರತಾಪ್ ಗಢಕ್ಕೆ ಭೇಟಿ ನೀಡಿದ್ರು. ಛತ್ರಪತಿ ಶಿವಾಜಿ ಮಹಾರಾಜ್ ಅಫ್ಜಲ್ ಖಾನ್ ವಿರುದ್ಧ ಯುದ್ಧದಲ್ಲಿ ಜಯಶಾಲಿಯಾದ ಸ್ಥಳ ಅನ್ನೋ ಹೆಗ್ಗಳಿಕೆ ಹೊಂದಿರೋ ಸ್ಥಳ ಇದಾಗಿದೆ. ಹೀಗೆ ಪ್ರಧಾನಿ ಮೋದಿ ಒಂದು ರೀತಿ ಭಾರತದಲ್ಲಿ ಪ್ರವಾಸೋದ್ಯಮಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ ಅಂತ ವಿವಿಧ ನಾಯಕರು ಹೆಮ್ಮೆ ವ್ಯಕ್ತಪಡಿಸಿದ್ರು. ಇದಾದ ನಂತರ ಹಲವು ಬಾರಿ ಆಗಮಿಸಿದ ಪ್ರಧಾನಿ ಕೇದಾರನಾಥ ಅಭಿವೃದ್ಧಿಗೆ ಆದ್ಯತೆ ನೀಡಿದ್ರು. ಹಾಗೆಯೇ ಪ್ರವಾಸಿಗರಿಗೆ ಎಲ್ಲ ರೀತಿಯ ಸೌಕರ್ಯ ಒದಗಿಸುವ ನಿಟ್ಟಿನಲ್ಲಿ ಉತ್ತರಾಖಂಡ ಸರ್ಕಾರ ಗಮನ ಹರಿಸಿದೆ. ದೇಶದಲ್ಲಿ ಅಷ್ಟೇ ಅಲ್ಲದೆ ವಿವಿಧೆಡೆಯಿಂದಲೂ ಪ್ರವಾಸಿಗರು ಬರ್ತಿದ್ದಾರೆ. ಈ ಸಲ ಕನ್ಯಾಕುಮಾರಿಯತ್ತ ಪ್ರಧಾನಿ ಮೋದಿ ಚಿತ್ತ ನೆಟ್ಟಿದೆ. ನಮೋ ಧ್ಯಾನ ಮಾಡಿ ಬಂದ ಬಳಿಕ ಅಲ್ಲಿನ ಚಿತ್ರಣದಲ್ಲಿಯೂ ಗಮನಾರ್ಹವಾಗಿ ಬದಲಾವಣೆಯಾಗೋ ಸಾಧ್ಯತೆಯೂ ಇದೆ ಅನ್ನೋ ಮಾತು ಕೇಳಿಬರ್ತಿದೆ. ಈ ಬಾರಿ ವಿವೇಕಾನಂದ ರಾಕ್ನಲ್ಲಿ ನಮೋ ಧ್ಯಾನ. ಅಂದ್ಹಾಗೆ ವೀಕ್ಷಕರೇ, ಈ ಬಾರಿ ಕನ್ಯಾಕುಮಾರಿಯ ವಿವೇಕಾನಂದ ರಾಕ್ನಲ್ಲಿ 48 ಗಂಟೆಗಳ ಕಾಲ ನಮೋ ಧ್ಯಾನಸ್ಥರಾಗಲಿದ್ದಾರೆ. ವಿವೇಕಾನಂದ ರಾಕ್ ಸ್ಮಾರಕದ ಮೇಲೆ ಕುಳಿತು ಧ್ಯಾನ ಮಾಡಲಿರೋದು ಕೂಡ ಮಹತ್ವ ಪಡೀತಾ ಇದೆ. ಯಾಕಂದ್ರೆ ಅದೇ ದಿನ ವಾರಾಣಸಿಯಲ್ಲಿ ಮತದಾನ ನಡೀತಾ ಇರುತ್ತೆ. ಇಲ್ಲೇ ಇರೋದು ನೋಡಿ ಇಂಟ್ರೆಸ್ಟಿಂಗ್ ಸಂಗತಿ. ಅದೇನಂದ್ರೆ, ನಮೋ ಪ್ರತಿನಿಧಿಸ್ತಾ ಇರೋ ವಾರಾಣಸಿಯಲ್ಲಿ ಮತದಾನವಾಗ್ತಿದ್ರೆ ಇತ್ತ ಪ್ರಧಾನಿ ಮೋದಿ ಅಂದೇ ಕನ್ಯಾಕುಮಾರಿಯಲ್ಲಿ ಧ್ಯಾನಸ್ಥರಾಗಿರ್ತಾರೆ ಅನ್ನೋದೇ ಎಲ್ಲರ ಗಮನ ಸೆಳೀತಾ ಇದೆ. ನೋಡಿದ್ರಲ್ಲ, ಪ್ರಧಾನಿ ಮೋದಿ ವಿವೇಕಾನಂದ ರಾಕ್ನಲ್ಲಿ ಧ್ಯಾನ ಮಾಡೋದ್ರ ಹಿಂದಿರೋ ಇಂಟ್ರೆಸ್ಟಿಂಗ್ ಸಂಗತಿಯ ಬಗ್ಗೆ. ಇದಾಗಿತ್ತು ಇವತ್ತಿನ ಬರ್ನಿಂಗ್ ಸ್ಟೋರಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ದೇಶದ
ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ ಎನ್ಡಿಎಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು, ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್. ನಂಬರ್ 1 ಕವರೇಜ್.